ಎರಡನೇ ಪಂದ್ಯಾಟವಾಗಿ ವಿಲೇಜ್ ಬುಲ್ಸ್ ಇಲ್ಲಿ ಮೊದಲ ದಾಳಿಗತನ್ನು ತೋರ್ಪಡಿಸ್ತಾ ಇದೆ. ಕದಂಬ ವಾರಿಯರ್ಸ್ ಕೆಸೂರು ಇಲ್ಲಿ ಕ್ಷೇತ್ರ ರಕ್ಷಣೆ ಮುಂದುವರಿಸ್ತಾ ಇದೆ. ಆರಂಭಿಕ ಟಾಸ್ ಅನ್ನ ಜಯಬನ ದಾಖಲಿಸಿರ್ತಕ್ಕಂಥ ತಂಡ. ಆರಂಭಿಕ ಸ್ಟ್ರೈಕರ್ ಅಲ್ಲಿ ಪ್ರಸಾದ್ ಚಿನ್ನು, ನಾನ್ ಸ್ಟ್ರೈಕರ್ ಹಾದಿಯಲ್ಲಿ ನಿರಂಜನ್ ಪರಿಚಯವನ್ನ ಕಾಣ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸಿದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ನೆಟ್ಟ ನೇರದ ಹಾದಿಯಲ್ಲಿ ಇವಾಗ ಆರಂಭಿಕ ಓಟಗಳಿಗೆ ಬೌಲರ್ ವೆಂಕಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮೊದಲ ಚೆಂಡಿಗೆ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಸಾದ್ ಚಿನ್ನಿಲಿ ಓಟವನ್ನು ದಾಖಲಿಸುವಂತ ಯಶಸ್ಸನ್ನು ಕಂಡುಕೊಂಡ್ರು. ಶೋಡ್ ಅಂತರ್ಲಿ ಕೂಡ ತಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವಾಗ ಆರಂಭಿಕ ಸ್ಟ್ರೈಕರ್ ಕೂಡ 2ನೇ ಚೆಂಡಿನಲ್ಲಿ ಬದಲಿಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ತಂಡದ ಮೊತ್ತ 3ಕ್ಕೆ ತಲುಪ್ತಾ ಇದೆ. ಇದು ದಿನದ 5ನೇ ಪಂದ್ಯಾಟವಾಗಿ ಸಾಗ್ತಾ ಇದೆ ಭಗೀರಥ ಪ್ರೀಮಿಯರ್ ಲೀಗ್ ನ 4ನೇ ಆವೃತ್ತಿಯ ಪಂದ್ಯಾಟದಲ್ಲಿ. ಬೀಸುವ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. 3ನೇ ಸೆಟ್ ನೇರದ ಹೊಡೆತವನ್ನು ದಾಖಲಿಸಿದ್ರು. ಇಲ್ಲಿ ಮೊದಲ ಬೌಂಡ್ರಿ ನಿರಂಜನ್ ಎದುರಿಸಿದ ಆರಂಭಿಕ ಚೆಂಡಿನಲ್ಲಿ ಆರಂಭಿಕ 4 ಓಟವನ್ನು ಕೂಡ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. ಯಶಸ್ವಿ ಹಾದಿಯನ್ನು ಪಡ್ಕೊಳ್ತಾ ಇದೆ. ಮೊದಲ 3 ಚೆಂಡುಗಳಲ್ಲಿ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಬೌಲರ್ ವೆಂಕಟೇಶ್. ಪಂದ್ಯಾಟದ ವೀಕ್ಷಣೆ ತಗೊಂಡು ಈ ಭಾಗದ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಮತ್ತೆ ಬಯಸ್ತಾ ಇದ್ದಾವೆ. ಇಲ್ಲಿ 4ನೇ ಚೆಂಡಿನ ಎಸೆತಗಾರಿಕೆ ಮುಂದುವರಿತಾ ಇದೆ. 4ನೇ ಎಸೆತ ನಡುವೆಯೂ ಕೂಡ ವೈಡ್ ಬಾಲ್ ಸೂಚನೆ ರವಾನಿಸಿಕೊಳ್ತಾ ಇದ್ದಾರೆ. ಎಕ್ಸ್ಟ್ರಾ ಸೌಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಮೊದಲ ಪವರ್ ಪ್ಲೇನ ಹಾದಿಯಲ್ಲಿ ಇನ್ನೂ ಕೂಡ 3 ಎಸೆತಗಳು ಬಾಕಿ. ಪಾಯಿಂಟ್ ಹಂತದಲ್ಲಿ ಕೂಡ ತಟ್ಟುವಂತ ಪ್ರಯತ್ನಗಳು ಮುಂದುವರಿತಾ ಇದೆ. ಕೇವಲ ಸ್ಟ್ರೈಕರ್ ಬದಲಿಸಿದ ಪ್ರಯತ್ನವನ್ನು ಕಂಡುಕೊಂಡ್ರು ನಿರಂಜನ್. ಇವಾಗ ಬೌಂಡರಿ ಬಳಿಕ ಔಟ್ 1 ದಾಖಲಿಸ್ತಾ ಇದ್ದಾರೆ. 9ರಲ್ಲಿ ಪಂದ್ಯಾಟ ಸಾಗ್ತಾ ಇದೆ. 5ನೇ ಚೆಂಡನ್ನ ಚಿನ್ನಿ ಎದುರಿಸಬೇಕಾಗ್ತದೆ. ಬಹಳ ಶುತಮತೆ ಹೊಡೆತ ಡೀಪ್ ಕ್ಯಾಪ್ಚರ್ ಕಬಸ್ ಮೇಲ್ಭಾಗದಲ್ಲಿ ಚೆಂಡು ಚಲಿಸ್ತಾ ಇದೆ. ಬಹಳ ಶುತಮತ ದಾಂಡನ ಬೀಸುವ ಪ್ರಯತ್ನದ ಮುಖ್ಯವಾಗಿ ಬೌಂಡ್ರಿ. ಇಲ್ಲಿ 4 ಓಟದ ಸೇರ್ಪಡೆಯೂ ಕೂಡ ಪ್ರಸಾದ್ ಚಿನ್ನು ಇಲ್ಲಿ ಆರಂಭಿಕ ಒಂದು ಮೊದಲ ಬೌಂಡ್ರಿಯನ್ನು ಕೂಡ ದಾಖಲಿಸ್ತಾ ಇದ್ದಾರೆ. 5 ಚೆಂಡುಗಳಲ್ಲಿ 13 ಓಟವನ್ನು ದಾಖಲಿಸುವಂತ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಪವರ್ ಪ್ಲೇನ ಹಾದಿಯಲ್ಲಿ ವಿಲೇಜ್ ಬುಲ್ಸ್ ನ ಬ್ಯಾಟರ್ಗಳು ಇಲ್ಲಿ ರನ್ದಾನ್ಗಳ ಲೆಕ್ಕಾಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಕೊನೆಯ ಚೆಂಡು ಪವರ್ ಪ್ಲೇನಲ್ಲಿ ಬಾಕಿ. ಕೊನೆಯ ಎಸೆತ ನೆಟ್ಟ ನೇರದ ಪ್ರಯತ್ನಗಳು ಮುಂದುವರಿತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಯಶಸ್ಸನ್ನು ತೋರ್ಪಡಿಸ್ತಾ ಇದ್ದಾರೆ ರಂಜಿತ್. ಇಲ್ಲಿ ಓಟಗಳಿಗೆ 1 ಅವಕಾಶಗಳು ಮಾತ್ರ. ಮೊದಲ ಆರಂಭಿಕ ಓವರ್ ಮುಕ್ತಾಯ 14ಕ್ಕೆ ಲಾಸ್. ಆರಂಭಿಕ 2 ಆಟಗಾರರಲ್ಲಿ 14ರ ಜೊತೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರಸಾದ್ ಚಿನ್ನ ಮತ್ತು ನಿರಂಜನ್ ಆಟ ವಿಲೇಜ್ ಬುಲ್ಸ್ ನ ಪರವಾಗಿ ಕೈ ಹಿಡಿತಾ ಇದೆ. ಇನ್ನು ಕೂಡ ಮೊದಲ ಹಂತದ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ 24 ಚೆಂಡುಗಳ ಒಂದು ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕಾಗ್ತದೆ. ಹೊಸ ಬೌಲರ್ ಅದ್ಯಾರ ರೂಪದಲ್ಲಿ ಕಾಣ್ತಾರೆ ಕಾದ್ ನೋಡಬೇಕಾಗ್ತದೆ. ಪವರ್ ಪ್ಲೇನ ಬಳಿಕ ಕಂಪ್ಲೀಟ್ ಆಗಿ ಇಲ್ಲಿ ಕ್ಷೇತ್ರ ರಕ್ಷಣೆ ಬದಲಾವಣೆ ತೋರ್ಪಡಿಸಿಕೊಳ್ತಾ ಇದೆ ಕದಂಬ ವಾರಿಯರ್ಸ್ ಕೆಸ್ತೂರು. ಕ್ಷೇತ್ರ ಪಾಲಕರ ಬದಲಾವಣೆ ಕಾಣ್ತಾ ಇದೆ. ಶ್ರೀನಿವಾಸ್ ಎಸೆಗಾರಿಕೆಯಲ್ಲಿ ಶ್ರೀನಿ ಇವಾಗ 2ನೇ ಓವರ್ಗಾಗಿ ಸ್ಟ್ರೈಕರ್ನ ಪಡಿತಿರ್ತಕ್ಕಂಥ ಆಟಗಾರ ಪ್ರಸಾದ್ ಚಿನ್ನು ಅದ್ಯಾವ ರೀತಿಯ ಹೊಡೆತವನ್ನು ದಾಖಲಿಸ್ತಾರೆ ಕಾದ್ ನೋಡಬೇಕಾಗ್ತದೆ. ಅದ್ಯಾವ ರೀತಿಯ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ ಶ್ರೀನಿವಾಸ್. ಎಸೆಗಾರಿಕೆ ಭಾಗದಲ್ಲಿ ಕಾದ್ ನೋಡಬೇಕಾಗ್ತದೆ. ಎದುರು ಬದಲಿನ ಹೋರಾಟಗಳು
ಇಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ 4ನೇ ಆವೃತ್ತಿಯಲ್ಲಿ ಯಶಸ್ಸನ್ನ ಪಡ್ಕೊಳ್ತಾ ಇದೆ. ಶ್ರೀನಿ ಬಿಡಿದ ಚೆಂಡು ಡೀಪ್ ಲಾಂಗ್ ಆನ್ ಹಂತಲ್ಲಿ ಕೂಡ ಇವಾಗ ಕ್ಷೇತ್ರ ರಕ್ಷಣೆ ಮುಂದುವರಿತಾ ಇದೆ. ಒಂದು ಓಟಗಳ ಸೇರ್ಪಡೆ. ಓವರ್ನ ಆರಂಭಿಕ ಚೆಂಡಿಗೂ ಕೂಡ ಶ್ರೀನಿವಾಸ್ ಇಲ್ಲಿ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನಿರಂಜನ್ ಇವಾಗ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ಸ್ವೀಪ್ ಶಾಟ್ ಪ್ರಯತ್ನ, ಇಲ್ಲಿ ವೈಡ್ ಬಾಲ್ ಕಾಲ್ ಬರ್ತಾ ಇದೆ. ಎಕ್ಸ್ಟ್ರಾ ಸೋಟಗಳಿಗೆ ಇಲ್ಲಿ ಶ್ರೀನಿವಾಸ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಉಚಿತಗಳ ಮುಖೇನವಾಗಿ ರಂದಾಣ ಇವಾಗ 16ಕ್ಕೆ ತಲುಪ್ತಾ ಇದೆ. 16 ಕಂಪ್ಲೀಟ್. ಉತ್ತಮ ಎಸೆತ, ನೇರದ ಪ್ರಯತ್ನಗಳು ಮುಂದುವರಿತಾ ಇದೆ. ಬೌಲರ್ಸ್ ಬ್ಯಾಕ್ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಒಂದರ ಬದಲಾಗಿ ಇಲ್ಲಿ 2 ಓಟಗಳ ಚೊರುಕಿನ ಸೇರ್ಪಡೆಯನ್ನು ನಿರಂಜನ್ ದಾಖಲಿಸಿದ್ರು. ಅವಳಿಯ ಸೇರ್ಪಡೆಗಳು ಕೂಡ ಓಟಗಳ ಸಂಖ್ಯೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ರಂದಾಣ ಹೆಚ್ಚಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ವಿಲೇಜ್ ಆರಂಭಿಕ ಆಟಗಾರರು. ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಪುರಸ್ಕಾರಗಳು ಬರ್ತಾ ಇಲ್ಲ. ಸದ್ಯದ ಹಂತದಲ್ಲಿ ಮತ್ತೆ ಚುಕ್ಕಿ ಎಸೆತವನ್ನ ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2ನೇ ಓವರ್ನ ಹಾದಿಯಲ್ಲಿ 3ನೇ ಚೆಂಡು ಮೊದಲ ಡಾಟ್ ಬಾಲ್ ಆಗಿ ಕಾಣ್ತಾ ಇದೆ. ಹಾರ್ಕರ್ ಲೆಂತಿನ ಎಸೆತ, ಇಲ್ಲಿ ಲೋವರ್ ಫುಲ್ ಟಾಸ್ ಚೆಂಡು ಲೆಗ್ ಲೈನ್ಸ್ ಪ್ರಯತ್ನವನ್ನು ಮುಂದುವರಿಸಿದ್ರು. ಇಲ್ಲಿ ಡಾಟ್ ಬಾಲ್ ಗಳ ಸೇರ್ಪಡೆನ ಕಾಣ್ತಾ ಇದೆ. ಓಟುಗಳಿಗೆ ಇವಾಗ ಶ್ರೀನಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2ನೇ ಓವರ್ನ ಹಾದಿಯಲ್ಲಿ ಅಂತಿಮ 2 ಎಸೆತಗಳು ಕೂಡ ಬಾಕಿ. ಐದನ್ನ ಚೆಂಡನ್ನು ಎದುರಿಸುವಂತ ಅನಿವಾರ್ಯತೆಯೂ ಕೂಡ. 5ನೇ ಎಸೆತ ಬಹಳ ಶುದ್ಧವಾದ ಒಂದು ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಸಫಲ ಹಾದಿಯಲ್ಲಿ ಬೀಸುವ ಪ್ರಯತ್ನ ಲೆಕ್ಕಾಚಾರಗಳಿಗೆ ಇವಾಗ ನಾಟ್ ರೀಚೇಬಲ್ ಸಂಪರ್ಕವನ್ನು ಕಾಣ್ತಾ ಇದೆ. ಚೆಂಡು ನೇರವಾಗಿ ಗೂಟಗಾರಡಿಗೆ ಕೈ ಸೇರ್ತಾ ಇದೆ. ಡಾಟ್ ಬಾಲ್ ಗಳ ಸೇರ್ಪಡೆ ಮುಖ್ಯವಾಗಿ ಇಲ್ಲಿ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಲೋವರ್ ಫುಲ್ ಟಾಸ್ ಚೆಂಡು ಬೇಸದ ಪ್ರಯತ್ನ. ಗೋಟದ ಹೇಮದಲ್ಲಿ ಚೆಂಡು ಚಲಿಸ್ತಾ ಇದ್ದಾರೆ. ಬೌಂಡ್ರಿ. ಚೆಂಡಿಗೆ ತಡೆತವನ್ನು ಕಂಡುಕೊಳ್ತಾ ಇಲ್ಲ. 4ರ ಸೇರ್ಪಡೆ. ಇಲ್ಲಿ ಬೌಂಡರಿ ಮುಖ್ಯವಾಗಿ 22 ಓಟವನ್ನು ಪೂರೈಸ್ತಾ ಇದೆ. ನೋಲೋಸ್ ಮುಖ್ಯವಾಗಿ ತಂಡ ವಿಲೇಜ್ ಬೌಲ್ಸ್ ಆರಂಭಿಕ ಆಟಗಾರರು ಪ್ರಸಾದ್ ಚಿನ್ನು ಮತ್ತು ನಿರಂಜನ್ ಆಟ 22ರ ಒಂದು ಜೊತೆ ಆಟವನ್ನು ಕಾಣ್ತಾ ಇದೆ. 12 ಚೆಂಡುಗಳ ಮುಕ್ತಾಯದ ಬಳಿಕ ಶೀಘ್ರಗತಿಯಲ್ಲಿ ಕ್ಷೇತ್ರ ರಕ್ಷಣೆ ಮುಂದುವರಿಸಿಕೊಳ್ಳಿ. ಎಸೆಗಾರಿಕೆಯನ್ನು ಮುಂದುವರಿಸಬೇಕಾಗ್ತದೆ. ಸಮಯ ವ್ಯರ್ಥವನ್ನ ಕಾಣುವಂತಿಲ್ಲ. ದಯವಿಟ್ಟು ಗಮನಿಸಿಕೊಳ್ಳಿ. ಒಂದು ಇನ್ನಿಂಗ್ಸ್ಗೆ ಕೇವಲ 22 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. ಆ ನಿಮಿಷದೊಳಗಾಗಿ ಪಂದ್ಯಾಟವನ್ನು ಮುಗಿಸುವಂತ ಇರಾದೆಯನ್ನು ನೀವು ಕಂಡುಕೊಳ್ಬೇಕು. ಪ್ರತಿ ಹಂತದಲ್ಲೂ ಕೂಡ ಆಟಗಾರರು ಚುರುಕನ್ನ ತೋರ್ಪಡಿಸಬೇಕು. ಕಿಟ್ಟಿ ಇವಾಗ ಎಸೆಗಾರಿಕೆಯಲ್ಲಿ 3ನೇ ಓವರ್ನ ಪ್ರಗತಿಯ ಹಾದಿಯಲ್ಲಿ ಕಿಟ್ಟಿ ಎಸೆಗಾರಿಕೆ ಗುರುತನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಬೇರೋಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಕ್ಯಾಚ್ ಅವಕಾಶವನ್ನು ಕೈ ಚೆಲ್ಲಿಕೊಳ್ತಾ ಇದ್ದಾರೆ. ಪರ್ಫೆಕ್ಟ್ ಆಟಗಾರರ ಹಂತದಲ್ಲಿ ಇವಾಗ ಜೀವದಾನವನ್ನು ಪಡ್ಕೊಳ್ತಾ ಇದ್ದಾರೆ ಬ್ಯಾಟರ್ ಪ್ರಸಾದ್ ಚಿನ್ನು. 2 ಓಟಗಳ ಸೇರ್ಪಡೆನ ಕಾಣ್ತಾ ಇದೆ. ಇಲ್ಲಿ ರನ್ಔಟ್ ಅವಕಾಶ.
ಆರಂಭಿಕ ಹುದ್ದರಿಯ ನಷ್ಟವನ್ನು ಕೂಡ ರನ್ಔಟ್ ರೂಪದಲ್ಲಿ ಕಾಣ್ತಾ ಇದೆ. ಪ್ರಯತ್ನದ ಹಾದಿಯಲ್ಲಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಖಂಡಿತಕ್ಕಂಥ ಪ್ರಸಾದ್ ಚಿನ್ನು ಇವಾಗ ಪಂದ್ಯದ ವೀಕ್ಷಣೆಗಾಗಿ ಉಪಸ್ಥಿತಿಯನ್ನು ಕಂಡುಕೊಳ್ಳಬೇಕಾಗ್ತದೆ. ಇದು ಮೊದಲ ಬ್ರೇಕ್ ಥ್ರೂ ರನ್ಔಟ್ ರೂಪದಲ್ಲಿ ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ಗೆ ಬನ್ನಿ. ಸಿದ್ಧಾರ್ಥ್ ಕ್ರಿಕೆಟರ್ಸ್ ಕ್ಯಾಪ್ಟನ್ ಮತ್ತು ರಾಯಲ್ ಚಾಲೆಂಜರ್ಸ್ ಕ್ಯಾಪ್ಟನ್ ಟಾಸ್ಗಾಗಿ ಬರಬೇಕು. ಪ್ರಥಮ ಕರೆಯ ಹಾದಿಯಲ್ಲಿ ನೋಡಿ, ಟಾಸ್ ಕಾರ್ಯಕ್ರಮದಲ್ಲಿ ಎರಡೂ ತಂಡದ ಕ್ಯಾಪ್ಟನ್ಸ್ ಭಾಗವಹಿಸಬೇಕಾಗ್ತದೆ. ಸಿದ್ಧಾರ್ಥ್ ಕ್ರಿಕೆಟರ್ಸ್ ಕ್ಯಾಪ್ಟನ್ ಮತ್ತು ರಾಯಲ್ ಚಾಲೆಂಜರ್ಸ್ ಕ್ಯಾಪ್ಟನ್ ಬರಬೇಕು. ಮೊದಲ ಹುದರಿಯ ಬಳಿಕ ವರುಣ್ ಹೊಸ ಬ್ಯಾಟರ್. ಈ ಹಂತದಲ್ಲಿ ಆರಂಭಿಕ ಸ್ಟ್ರೈಕರ್ ಅನ್ನು ವರುಣ್ ಪಡ್ಕೊಳ್ತಾ ಇದ್ದಾರೆ. ಎರಡನೇ ಓವರ್ನ ಹಾದಿಯಲ್ಲಿ ಕಿಟಿ. ಮೊದಲ ಚೆಂಡಿಗೆ ಅವಳಿ ಓಟ, ಎರಡನೇ ಚೆಂಡಿನ ಹಾದಿಯಲ್ಲಿ ರನ್ಔಟ್ ರೂಪದಲ್ಲಿ ಮೊದಲ ಬ್ರೇಕ್ ಥ್ರೂ ಅನ್ನು ತೋರ್ಪಡಿಸಿರ್ತಕ್ಕಂಥ ಎಸೆತಗಾರರು ಕೂಡ ಬೇಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡೀಪ್ ಲಾಂಗ್ ಆಫ್ ಹಂತದಲ್ಲಿ ಚಲಿಸ್ತಾ ಇದೆ. ಕ್ಷೇತ್ರ ರಕ್ಷಣೆಯನ್ನು ತೋರ್ಪಡಿಸಿದ್ರು. ಒಂದು ಓಟಗಳಿಗೆ ಅವಕಾಶ ಎದುರಿಸಿದ ಆರಂಭಿಕ ಚೆಂಡಿಗೆ ವರುಣ್ ಇಲ್ಲಿ ಓಟವನ್ನ ದಾಖಲಿಸ್ತಾ ಇದ್ದಾರೆ. ಕಾಲ್ ಶತಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ವಿಲೇಜ್ ಬುಲ್ಸ್. 25 ಕಂಪ್ಲೀಟ್. ಬಿರುಸಾಗಿ ಬೀಸದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಯಶಸ್ಸನ್ನು ಕಾಣ್ತಾ ಇಲ್ಲ. ಇಲ್ಲಿ ಬೌಂಡ್ರಿಯನ್ನು ಅಟ್ಟಾಯಿಸ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ಹಂತದಲ್ಲಿ 4 ಓಟವನ್ನು ಉಳಿಸುವ ಪ್ರಯತ್ನವನ್ನು ಮಾಡಿದ್ರು. ಇವಾಗ ಓಟಗಳ ಸಂಖ್ಯೆ ಅವಳಿಯ ಪೂರೈಕೆಯನ್ನು ಕಾಣ್ತಾ ಇದೆ. 2 ಓಟವನ್ನು ಉಳಿಸುವ ಜವಾಬ್ದಾರಿಯನ್ನ ಲಾಂಗ್ ಆನ್ ವಿಭಾಗದ ಕ್ಷೇತ್ರ ಪಾಲಕರು ಕಾಣ್ತಾ ಇದ್ದಾರೆ. ಸುಂದರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ನೇರದ ಹಾದಿಯಲ್ಲಿ ಕೂಡ ಬೌಂಡರಿಯನ್ನು ಮತ್ತೆ ಉಳಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಸುಂದರತೆ ಕ್ಷೇತ್ರ ಮುಖೇನವಾಗಿ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಆಗಿ ಅವಳಿ ಓಟವನ್ನು ದಾಖಲಿಸ್ತಾ ಇದ್ದಾರೆ ನಿರಂಜನ್. ಅಡ್ಡ ಬೀಸುವ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸದ್ಯದ ಹಾದಿಯಲ್ಲಿ ಇವಾಗ ಅಂತಿಮ ಚೆಂಡು ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಸರ್ ಲಾಸ್ಟ್ ಬಾಲ್ ಡಾಟ್ ಅಲ್ಲ, ಎಸ್ ಓವರ್. ಕೊನೆಯ ಚೆಂಡು ಡಾಟ್ ಬಾಲ್ ಮುಖ್ಯವಾಗಿ ಇಲ್ಲಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 18 ಚೆಂಡುಗಳ ಬಳಿಕ 29ಕ್ಕೆ 29 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. 3 ಓವರ್ ಕಂಪ್ಲೀಟ್. ಇನ್ನು ಕೂಡ 2 ಓವರ್ಗಳ ಪಂದ್ಯಾಟ ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಬಾಕಿ. ಸಿದ್ಧಾರ್ಥ್ ಕ್ರಿಕೆಟರ್ಸ್ ಕ್ಯಾಪ್ಟನ್, ರಾಯಲ್ ಚಾಲೆಂಜರ್ಸ್ ಕ್ಯಾಪ್ಟನ್ ಬನ್ನಿ ಟಾಸ್ಗೆ. ದಿನದ 6ನೇ ಪಂದ್ಯಾಟವನ್ನು ಆಡ್ತೀರಿ. ಟಾಸ್ ಕಾರ್ಯಕ್ರಮದಲ್ಲಿ ಕ್ಯಾಪ್ಟನ್ಸ್ಗಳು ಭಾಗವಹಿಸಿಕೊಳ್ಳಿ. ಆದಷ್ಟು ಬೇಗ ಪಂದ್ಯಾಟವನ್ನು ಆಡಿಸಬೇಕು. ಇವಾಗ 4ನೇವರೆಗಾಗಿ ಶ್ರೀನಿ ಮತ್ತೆ ಸಿಗಾರಿಕೆಯಲ್ಲಿ ಪ್ರಗತಿಯ 2ನೇ ಓವರ್ ಅನ್ನು ಮುಂದುವರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶ್ರೀನಿ 4ನೇ ಓವರ್ನ ಹಾದಿಯಲ್ಲಿ ವರುಣ್ ಸ್ಟ್ರೈಕರ್ ಅಲ್ಲಿ. ಪಂದ್ಯಾಟ ಆರಂಭಿಸಿಕೊಳ್ಳಿ. ಬಹುತೇಕವಾಗಿ ಸಮಯವನ್ನು ತೆಗೆದುಕೊಳ್ತಿದ್ರೆ ಗಮನಿಸಿಕೊಳ್ಳಿ ಆಟಗಾರರು. ಸುಂದರ ಎಸೆತವನ್ನು ಕಾಣ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 4ನೇ ಓವರ್ನ ಮೊದಲ ಚೆಂಡಿಗೆ ಶ್ರೀನಿವಾಸ್ ಇಲ್ಲಿ ಓಟಗಳ ಹಾದಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ.
ಭರವಸೆ ಹದಿನ ಕಂಡುಕೊಳ್ತಾ ಇಲ್ಲ. ಇಲ್ಲಿ ಮತ್ತೆ ಡಾಟ್ ಬಾಲ್. ಚುಕ್ಕಿ ಎಸೆತಗಳ ಮುಂದುವರಿಸದ ಪ್ರಯತ್ನವನ್ನ ಶ್ರೀನಿ ಮಾಡ್ತಾ ಇದ್ದಾರೆ. ಅವಳಿ ಚೆಂಡುಗಳಲ್ಲಿ ಕೂಡ ಸಸ್ಯನ ಕಂಡುಕೊಳ್ತಾ ಇದ್ದಾರೆ. ಸರ್ ನೆಕ್ಸ್ಟ್ ಮ್ಯಾಚ್ ಟಾಸ್ಗೆ ಬನ್ನಿ ಎರಡು ಕ್ಯಾಪ್ಟನ್ಸ್. ಬಹಳ ಶುದ್ಧಮೈತ ಎಸೆತ ತನ್ಮುಖೇನವಾಗಿಯೂ ಕೂಡ ಡಾಟ್ ಬಾಲ್ಗಳ ಸೇರ್ಪಡೆ ಇವಾಗ ಮತ್ತೆ ಅಂಕಪಡಿಯನ್ನ ಕಂಡುಕೊಳ್ತಾ ಇದೆ. ದಯವಿಟ್ಟು ಕಾಲ್ನ ಉಂಡಿ ಕೃಷ್ಣಣ್ಣ. ಬೇರೋಸಿನ ಹೊಡೆತ ಲೆಕ್ಕಾಚಾರಗಳಲ್ಲಿ ಮುಂದುವರಿತಾ ಇದೆ. ಡೀಪ್ ಲಾಂಗ್ ಆಫ್ ಆದಲ್ಲೂ ಕೂಡ ಇಲ್ಲಿ 4 ಓಟದ ಸೇರ್ಪಡೆ. 3 ಚೆಂಡುಗಳು ಡಾಟ್ ಬಾಲ್ ಅನ್ನು ದಾಖಲಿಸಿದ ಶ್ರೀನಿವಾಸ್ ಇಲ್ಲಿ 4ನೇ ಚೆಂಡಿಗೆ ಬೌಂಡರಿಗೆ ವರುಣ್ಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಮೊದಲ ಬೌಂಡರಿನ ಕೂಡ ವರುಣ್ ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 33. 33 ಕಂಪ್ಲೀಟ್. ಅಡ್ಡ ಬೀಸುವ ಪ್ರಯತ್ನಗಳು ಕಾಣ್ತಾ ಇದ್ರೆ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಅದೇ ರೀತಿ ಈ ಪಂದ್ಯಾಕೂಟದ ವೀಕ್ಷಣೆಗೆ ಆಗಮಿಸಿರ್ತಕ್ಕಂಥ ಕಳನಹುಂಡಿ ಕೃಷ್ಣಣ್ಣ ಅವರಿಗೂ ಕೂಡ ನಾವು ಭಗೀರಥ ಪ್ರೀಮಿಯರ್ ಲೀಗ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುಂದರ ಎಸೆತ. ಇಲ್ಲಿ ಮತ್ತೆ ಡಾಟ್ ಬಾಲ್. ಕೇವಲ ಒಂದು ಬೌಂಡರಿಗೆ ಮಾತ್ರ ಅವಕಾಶವನ್ನ ಶ್ರೀನಿ ಮಾಡಿಕೊಟ್ರು. ಬಳಿಕದ 5 ಚೆಂಡುಗಳು ಕೂಡ ಇಲ್ಲಿ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. 4 ಓವರ್ಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾರೆ. ಒಟ್ಟಾರೆ ಗಳಿಕೆ 33. 33ಕ್ಕೆ ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಇನ್ನು ಕೂಡ ಇನ್ನಿಂಗ್ಸ್ ಅಲ್ಲಿ 6 ಚೆಂಡುಗಳ ಒಂದು ಪಂದ್ಯಾಟ ಬಾಕಿ ಉಳಿತಾ ಇದೆ. ಅಂತಿಮ 6 ಚೆಂಡಿಗಾಗಿ ರಂಜಿತ್ನನ್ನ ಬಳಸ್ತಾ ಇದ್ದಾರೆ ಸಿಗಾರಿಕೆಯಲ್ಲಿ. ಜೀತ್ ಇವಾಗ ಡೆತ್ ಓವರ್ ಸ್ಪೆಷಲಿಸ್ಟ್ ಬೌಲರ್ ಆಗಿ ಕಾಣ್ತಾ ಇದ್ದಾರೆ ತಂಡ ಕದಂಬ ವಾರಿಯರ್ಸ್ ಕೆಸ್ತೂರ್ನ ಪರವಾಗಿ. ಪಂದ್ಯ ಮುಂದುವರಿಸಿಕೊಳ್ಳಿ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಸೋಟುಗಳಿಗೆ ಅವಕಾಶವನ್ನು ಮೊದಲ ಚೆಂಡಿನ ರಂಜಿತ್ ಮಾಡಿಕೊಡ್ತಾ ಇದ್ದಾರೆ. ಉಚಿತದ ಸೇರ್ಪಡೆ ಮುಖ್ಯವಾಗಿ 34 ಓಟುಗಳ ಪೂರೈಕೆಯಲ್ಲಿ ಅಂಕಪಟ್ಟಿಯನ್ನು ಕಾಣ್ತಾ ಇದೆ. 6 ಚೆಂಡುಗಳ ಪಂದ್ಯಾಟವನ್ನು ಇನ್ನೂ ಕೂಡ ಮುಂದುವರಿಸಬೇಕಾಗ್ತದೆ ಮೊದಲ ಇನ್ನಿಂಗ್ಸ್ ರೂಪದಲ್ಲಿ. ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಫೈನ್ ಲೆಗ್ ಹಾದಿಯಲ್ಲಿ ಚೆಂಡು ಚಲಿಸ್ತಾ ಇದೆ. ತನ್ನ ಮುಖ್ಯವಾಗಿ ಬೌಂಡ್ರಿ. ಇಲ್ಲಿ ಮೊದಲ ಎಸೆತದಲ್ಲಿ ಬೌಂಡ್ರಿನ ನಿರಂಜನ ದಾಖಲಿಸ್ತಾ ಇದ್ದಾರೆ. ಮೊದಲ ಚೆಂಡು ಎಕ್ಸ್ಟ್ರಾ ಸೋಟುಗಳಿಗೆ ರಂಜಿತ್ ಅವಕಾಶವನ್ನು ಮಾಡಿಕೊಟ್ರು. ಆರಂಭಿಕ ಗುಡ್ ಲೆಂತ್ ಹಂತದ ಎಸೆತದಲ್ಲಿ ಇಲ್ಲಿ ಫೈನ್ ಲೆಗ್ ಹಾದಲ್ಲಿ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ. 38 ಓಟುಗಳ ಪೂರೈಕೆಯನ್ನು ಕಾಣ್ತಾ ಇದೆ. ಇನ್ನೂ ಕೂಡ ಇನ್ನಿಂಗ್ಸ್ ಹಾದಿಯಲ್ಲಿ 5 ಎಸೆತಗಳ ರೂಪ ಬಾಕಿ. ಡಾಟ್ ಬಾಲ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ನೇರದ ಎಸೆತವನ್ನು ಮುಂದುವರಿಸಿದ್ರು. ಇಲ್ಲಿ ಬೀಸುವ ಪ್ರಯತ್ನವನ್ನು ಕಂಡಿತಕ್ಕಂಥ ನಿರಂಜನ್ ಈ ಹಾದಿಯಲ್ಲಿ ವೈಫಲ್ಯತೆ ಕಾಣ್ತಾ ಇದ್ದಾರೆ. ಎದುರಿಸಿದ 12 ಚೆಂಡುಗಳಲ್ಲಿ 19 ಓಟವನ್ನು ದಾಖಲಿಸಿ ಪಂದ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ನೆಟ್ಟ ನೇರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಇಲ್ಲಿ 1 ಬೌನ್ಸ್ ಕ್ಷೇತ್ರ ಮುಂದುವರಿಸಿದ್ರು. ಓಟಗಳಿಗೆ ಕೇವಲ 1ರ ಅವಕಾಶವನ್ನು ಮಾತ್ರ ನೀಡುತ್ತಾ ಇದ್ದಾರೆ. 3ನೇ ಚೆಂಡಿನ ಹಾದಿಯಲ್ಲಿ 1ರ ಪೂರೈಕೆಯನ್ನು ಕಂಡಿತಕ್ಕಂಥ ತಂಡ ವಿಲೇಜ್ ಬುಲ್ಸ್
ಒಟ್ಟು ಮೊತ್ತ 39ಕ್ಕೆ ತಲುಪ್ತಾ ಇದೆ. ಕರ್ಲಂತಿನ ಎಸೆತವನ್ನ ಕಾಣ್ತಾ ಇದ್ರೆ ಸುಲಭ ರೀತಿಯ ಚೆಂಡನ್ನ ತಡೆತವನ್ನ ಕಂಡುಕೊಳ್ತಾ ಇಲ್ಲ. ಒಂದು ಓಟಗಳಿಗೂ ಕೂಡ ಇಲ್ಲಿ ರಂಜಿತ್ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. 4ನೇ ದಶಕದ ಪೂರೈಕೆ 40ಕ್ಕೆ ತಲುಪ್ತಾ ಇದೆ. 40. 2 ಚೆಂಡುಗಳು ಮೊದಲ ಇನ್ನಿಂಗ್ಸ್ ನಲ್ಲಿ ಬಾಕಿ. ಸುಂದರತೆ ಎಸೆತ ಕೆಲವಾಗಿಯೂ ಕೂಡ ಕ್ಲೀನ್ ಬೌಲ್ಡ್ ರೂಪವನ್ನು ಕಾಣ್ತಾ ಇದೆ. ಇಲ್ಲಿ ಸುಚಿಡ ಪ್ರಯತ್ನವನ್ನು ದಾಖಲಿಸುವ ಹಂತದಲ್ಲಿ ಹೋದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಹೃದಯ ರೂಪದಲ್ಲಿ ನಿರಂಜನ ಪಂದ್ಯಾಟದ ವಾಪಸ್ ಸಾಧ್ಯನ ಕಾಣಬೇಕಾಗ್ತದೆ. ಹೊಸ ಬ್ಯಾಟ ರಾಮು ವಿರಾಟ್ ಅಂಕಣ ಒಳಭಾಗಕ್ಕೆ ಧಾವಿಸಿಕೊಳ್ತಾ ಇದ್ದಾರೆ. ಕೊನೆಯ ಚೆಂಡನ್ನು ಎದುರಿಸುವಂತಲ್ಲಿ ಮೊದಲ ಸ್ಟ್ರೈಕರ್ ಅನ್ನು ಪಡ್ಕೊಳ್ಬೇಕಾಗ್ತದೆ ರಾಮು ವಿರಾಟ್. ಕೇವಲ 6 ಓಟಗಳಿಗೆ ಮಾತ್ರ 7 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಅಂತಿಮ ಓವರ್ನ ಹಾದಿಯಲ್ಲಿ. ರಂಜಿತ್ ಇವಾಗ ಅಂತಿಮ ಚೆಂಡಿನ ಎಸೆಗಾರಿಕೆಯನ್ನು ಕೂಡ ಮುಂದುವರಿಸಬೇಕಾಗ್ತದೆ. ಬೇರೋಸಾಗಿ ಬೇಸೋದ ಪ್ರಯತ್ನವನ್ನ ಕಾಣ್ತಾ ಇದ್ರೆ ದಾಂಡಿನ ಸಂಪರ್ಕವನ್ನ ಕಾಣ್ತಾ ಇಲ್ಲ. ಸೇರ್ಪಡೆನ ಕಾಣ್ತಾ ಇದೆ. ಒಬ್ಬರು ಕೂಡ ಮುಕ್ತಾಯ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಹಾಗೆಯಲ್ಲಿ 40 ಓಟವನ್ನ ವಿಲೇಜ್ ಬುಲ್ಸ್ ತಂಡ ದಾಖಲಿಸ್ತಾ ಇದೆ. 41ರ ಟಾರ್ಗೆಟ್ ಅನ್ನು ಎದುರಾಳಿ ತಂಡ ಕದಂಬ ವಾರಿಯರ್ಸ್ ತಂಡಕ್ಕೆ ನೀಡುತ್ತಾ ಇದೆ. ಅದೇ ಯಾವ ರೀತಿಯ ಹೋರಾಟಕ್ಕೆ ಮರು 41ರ ಟಾರ್ಗೆಟ್ ಕೂಡ ಶೀಘ್ರಗತಿಯಲ್ಲಿ ಕ್ಷೇತ್ರಕ್ಷಣೆ ಮುಂದುವರಿಸಿಕೊಳ್ಬೇಕು ವಿಲೇಜ್ ಬುಲ್ಸ್ ಆಟಗಾರರು. ಬ್ಯಾಟ್ಸ್ಮನ್ಗಳು ಕೂಡ ಯಾವುದೇ ರೀತಿಯ ಸಮಯ ವ್ಯರ್ಥ ಮಾಡದಂತೆ ಗ್ರೌಂಡ್ ಎಂಟನ್ನ ಪಡ್ಕೊಳ್ಬೇಕಾಗ್ತದೆ. ಕದಂಬ ವಾರಿಯರ್ಸ್ ಕೆಸೂರು ಕ್ಯಾಪ್ಟನ್ ಗಮನಕ್ಕೆ. ಬಹಳಷ್ಟು ಯಶಸ್ವಿಯ ಹಾದಿಯಲ್ಲಿ 4ನೇ ಆವೃತ್ತಿಯ ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4ರ ಹೆಸರಿನಲ್ಲಿ ಮುಂದುವರಿತಾ ಇದೆ. 2026ರ ಹಾದಿಯ ಬಹಳಷ್ಟು ಒಂದು ದಾಖಲೆ ಮಟ್ಟದ ಪಂದ್ಯಾಕೂಟದ ಯೋಜನೆಯೂ ಕೂಡ. ಭಗೀರಥ ಯುವ ಸೇನೆ ಉತ್ತಮ ರೀತಿಯ ಪಂದ್ಯದ ಆಯೋಜನೆ ಕಂಡುಕೊಳ್ತಾ ಇದೆ. ಚಾಮರಾಜನಗರ ಜಿಲ್ಲೆಯ ಇತಿಹಾಸದಲ್ಲೇ ಅತಿ ದೊಡ್ಡ ಮೊತ್ತದ ಒಂದು ಪಂದ್ಯಾಟವಾಗಿ ಸಾಗ್ತಾ ಇದೆ. ಈ ಪಂದ್ಯಾಕೂಟದ ಮುಖ್ಯ ಆಯೋಜಕರು ಕೂಡ ಆನಂದ್ ಭಗೀರಥ, ರಾಘು ರಾಜೇಂದ್ರ ಅಧ್ಯಕ್ಷರು, ಪುನೀತ್ ಮಾದಿ, ಮದನ್, ಸಂತು ಅಪ್ಪು ಸೂರಿ, ಅಜಯ್ ಬುಲ್ಲಾ ಮತ್ತು ಶಕೀಲ್ ಇವರೆಲ್ಲ ಎಲ್ಲರ ಒಂದು ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಹಗಲಿನ ಒಂದು ದಾಂಡು ಚೆಂಡಿನ ಪರಿಮಿತಿ ಓವರ್ಗಳ ಪಂದ್ಯಾಟಗಳು ಆರಂಭಿಕ ದಿನ ಬಹಳಷ್ಟು ಅದ್ದೂರಿಯ ಸಸ್ಯನ ಪಡ್ಕೊಳ್ತಾ ಇದೆ. ಮಠ ಮಠ ಹುರಿ ಬಿಸಿಲಿನ ಹಂತದಲ್ಲೂ ಕೂಡ ಪಂದ್ಯಾಟಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಸಾಗ್ತಾ ಇದೆ. ಈ ಪಂದ್ಯಾಕೂಟವೂ ಕೂಡ ನೇರ ಪ್ರಸಾರವಾಗಿ ಮುಂದುವರಿತಾ ಇರ್ತಕ್ಕಂಥ ಯಶಸ್ವಿ ಹಾದಿಯೂ ಕೂಡ. ಈ ಪಂದ್ಯಾಕೂಟದ ಸಂಪೂರ್ಣ ಜವಾಬ್ದಾರಿತ ಮುಖೇನವಾಗಿ ನೇರ ಪ್ರಸಾರವನ್ನು ಬಿತ್ತರಿಸಿಕೊಳ್ತಾ ಇದೆ CR7 ಅಫಿಷಿಯಲ್ ಬೆಂಗಳೂರಿನ ಸಂಸ್ಥೆ. ಆಸಿಫ್ ರವರ ಮಾಲೀಕತ್ವದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಕ್ಯಾಮರಾಮ್ಯಾನ್ಗಳ ಕೈಚಳಕ ಮುಂದುವರಿತಾ ಇದೆ. 2ನೇ ಇನ್ನಿಂಗ್ಸ್ ಆರಂಭದ ಹಂತದಲ್ಲಿ ಕ್ಷೇತ್ರಕ್ಷಣ ಮುಂದುವರಿಸಿಕೊಳ್ಳಿ. ಬ್ಯಾಟರ್ಗಳು ಕೂಡ ಎಂಟನ್ನ ಪಡಿತಾ ಇದ್ದಾರೆ. 30 ಎಸೆತದ ಪಂದ್ಯಾಟ ಟಾರ್ಗೆಟ್ ಸಂಖ್ಯೆಯಾಗಿ ಕಾಣ್ತಾ ಇದೆ 41. ಇದರ ಬಳಿಕ ಪಂದ್ಯಾಟವನ್ನಾಡುತ್ತೆ ಸಿದ್ಧಾರ್ಥ್ ಕ್ರೀಡಾಸ್ ವಿರುದ್ಧವಾಗಿ ರಾಯಲ್ ಚಾಲೆಂಜರ್ಸ್. ಇಲ್ಲಿ ಮುಂದಿನ
ಪಂದ್ಯಾಟದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಹಿರಿಯ ಆಟಗಾರರು ಕೂಡ. ದಿನೇಶ್ HPL ಪ್ರೀಮಿಯರ್ ಲೀಗ್ನ ಆಯೋಜಕರು ಕೂಡ ಇಲ್ಲಿ ಟಾಸ್ ಕಾರ್ಯಕ್ರಮದಲ್ಲಿ ಜಯವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಸಿದ್ಧಾರ್ಥ ಕ್ರಿಕೆಟರ್ಸ್ ಮೊದಲ ಆಟಗಾರಾಗಿ ಇಲ್ಲಿ ಮೊದಲ ಸ್ಟ್ರೈಕರ್ ಅಲ್ಲಿ ವೆಂಕಟೇಶ್. ರಂಜಿತ್ ನೋ ಸ್ಟ್ರೈಕರ್ ಗುರುತಲ್ಲಿ ಮೊದಲ ಚೆಂಡು ಡಾಟ್ ಬಾಲ್ ಸೇರ್ಪಡೆನ ಕಾಣ್ತಾ ಇದೆ. ಇಲ್ಲಿ ಮುಂದಿನ ಪಂದ್ಯಾಟದ ಟಾಸ್ ಅನ್ನು ಜಯಿಸಿದ ಸಿದ್ಧಾರ್ಥ್ ಕ್ರಿಕೆಟರ್ಸ್ ತಂಡ ಮೊದಲಾಗಿ ಬ್ಯಾಟ್ ಫಸ್ಟ್, ಮೊದಲಾಗಿ ದಾಂಡಿಕತವ ಹೆಸರನ್ನ ಪಡ್ಕೊಳ್ತಾ ಇದೆ. ರಾಯಲ್ ಚಾಲೆಂಜರ್ಸ್ ಮುಂದಿನ ಪಂದ್ಯಾಟದಲ್ಲಿ ಬೌಲಿಂಗ್ ಸಿದ್ಧತೆಯಲ್ಲಿರಬೇಕು. ಎರಡನೇ ಸೆತ ಲಾಂಗ್ ಆಫ್ ಆದಲ್ಲಿ ಶಾರ್ಟ್ ಲಾಂಗ್ ಆಫ್ ಆದಲ್ಲಿ ಬಹಳಷ್ಟು ತಮ್ಮದೊಂದು ಚೆಂಡಿನ ತಡೆತವನ್ನ ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಮೊದಲ ಓಟವನ್ನ ಕೂಡ ವೆಂಕಟೇಶ್ ಎದುರಿಸಿದ ಎರಡನೇ ಚೆಂಡಿಗೆ ದಾಖಲಿಸ್ತಾ ಇದ್ದಾರೆ. ರಂದಾಣೆ ಆರಂಭವನ್ನ ಕಾಣ್ತಾ ಇದೆ ಕದಂಬ ವಾರಿಯರ್ಸ್. ರಂಜಿತ್ ಇವಾಗ ಸ್ಟ್ರೈಕರ್ ಅಲ್ಲಿ ಮೊದಲ ಪವರ್ ಪೇನ ಮೂರನೇ ಚೆಂಡನ್ನು ಎದುರಿಸುವಂತೆ ಆರಂಭಿಕ ಸ್ಟ್ರೈಕರ್ ರಂಜಿತ್ ಪಡ್ಕೊಳ್ತಾ ಇದ್ದಾರೆ. ಸ್ವೀಪ್ ಶಾಟ್ ದಾಖಲಿಸಿದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಪರ್ಫೆಕ್ಟ್ ಆದಿಯನ್ನು ಕಂಡುಕೊಳ್ತಾ ಇಲ್ಲ. ಶಾರ್ಟ್ ಸ್ಕ್ವೈರ್ ಹಂತದಲ್ಲಿ ಚೆಂಡು ಕ್ಷೇತ್ರ ರಕ್ಷಣೆ ಪಡ್ಕೊಳ್ತಾ ಇದೆ. ಮೊದಲ ಚೆಂಡಿಗೂ ಕೂಡ ರಂಜಿತ್ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಎದುರಿಸಿದ 3 ಚೆಂಡುಗಳಲ್ಲಿ 2ರ ಪೂರೈಕೆಯನ್ನು ಕಾಣ್ತಾ ಇದೆ. 5 ಓವರ್ಗಳ ಪಂದ್ಯಾಟ. ಮೊದಲ ಓವರ್ ಪವರ್ ಪ್ಲೇ ನಲ್ಲಿ ಬರುವಂತ ಪಂದ್ಯಾಟ. 4ನೇ ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಇವಾಗ ಪವರ್ ಪ್ಲೇ ಲಾಭದ ಮುಖ್ಯವಾಗಿ ಮೊದಲ ಬೌಂಡ್ರಿಯನ್ನ ವೆಂಕಟೇಶ್ ದಾಖಲಿಸಿದ್ರು. 4ರ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. 4ನೇ ಚೆಂಡಿಗೆ ಬೌಂಡರಿಗೆ ಅವಕಾಶವನ್ನ ಪ್ರಸಾದ್ ಚಿನ್ನು ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಪವರ್ ಪ್ಲೇನ ಹಾದಿಯಲ್ಲಿ 2 ಎಸೆತಗಳು ಬಾಕಿ ಉಳಿತಾ ಇದೆ. ಬಹಳ ಉತ್ತಮ ಎಸೆತ. ಇಲ್ಲಿ ಡಾಟ್ ಬಾಲ್ಗಳ ಸೇರ್ಪಡೆ ಮತ್ತೆ ಮುಂದುವರಿತಾ ಇದೆ. 5ನೇ ಚೆಂಡಿಗೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ನೆಗೆತದ ಚೆಂಡನ್ನ ಕಾಣ್ತಾ ಇದೆ. ಅಂತಿಮ ಚೆಂಡಿನ ಹಾದಿಯಲ್ಲಿ ನೆಗೆತವನ್ನ ಕಂಡುಕೊಳ್ತಾ ಇದ್ದಾರೆ. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆ ಮುಖ್ಯವಾಗಿ ಮೊದಲ ಪವರ್ ಪ್ಲೇನ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ 6 ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ ಬೌಲರ್. ಪ್ರಸಾದ್ ಚಿನ್ನು ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಕೂಡ ದಾಖಲಿಸಿದ್ರು. ಇನ್ನು ಕೂಡ ಜಯಕ್ಕಾಗಿ 24 ಎಸೆತಗಳ ಪಂದ್ಯಾಟ ಇಲ್ಲಿ ಬಾಕಿ ಉಳಿತಾ ಇದ್ರೆ 35 ಓಟವನ್ನ ತಂಡ ದಾಖಲಿಸಬೇಕಾಗ್ತದೆ. ಜಯಕ್ಕಾಗಿ ಕದಂಬ ವಾರಿಯರ್ಸ್ ಜಯಕ್ಕಾಗಿ 35 ಓಟಗಳು 24 ಚೆಂಡುಗಳ ಮುಂದೆ ದಾಖಲಿಸುವಂತ ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ವಿಲೇಜ್ ಬುಲ್ಸ್ ತಂಡ ವಿಕೆಟ್ಸ್ ಅನ್ನ ಪಡೆಯುವಂತ ಅನಿವಾರ್ಯತೆ, ಡಾಟ್ ಬಾಲ್ ಅನ್ನ ದಾಖಲಿಸಲೇಬೇಕಾದಂತ ಮುನ್ಸೂಚನೆ ಕಾಣ್ತಾ ಇದೆ. ಯಶಸ್ವಿಯ ಹಾದಿಯ ಪಂದ್ಯ ಕೂಡದ ಹಂತದಲ್ಲಿ ರಾಮು ವಿರಾಟ್ ಎಸೆಗಾರಿಕೆಯಲ್ಲಿ ಪವರ್ ಪ್ಲೇನ ಮುಕ್ತಾಯದ ಬಳಿಕ ರಾಮು ರಬಾಡ ಇವಾಗ 2ನೇ ಓವರ್ಗಾಗಿ ವಿಲೇಜ್ ಬುಲ್ಸ್ ನ ಪರವಾಗಿ ಎಸೆತವನ್ನು ಪಡೆದುಕೊಳ್ತಾ ಇದ್ದಾರೆ. ಪ್ರವೀಣ್ ಕಾಡುವಳ್ಳಿ ವಿಶ್ರಾಂತಿಯಲ್ಲಿ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾಳೆ ದಿನ ಬೆಳಗ್ಗೆ ಆರಂಭಿಕ ಪಂದ್ಯಾಟವನ್ನು ಆಡುವಂತ ಆಟಗಾರ, ಕಾಡುವಳ್ಳಿ ಪರಿಸರದ ಓರ್ವ ದಿಗ್ಗಜ ಆಟಗಾರ ಕೂಡ
ಇವಾಗ ಮೊದಲ ಪಂದ್ಯಾಟದ ವೀಕ್ಷಣೆಯಲ್ಲಿ ಪಂದ್ಯಾಟ ಆರಂಭವನ್ನ ಕಾಣ್ತಾ ಇದೆ. ರಂಜಿ ಸ್ಟ್ರೈಕರ್ ಅಲ್ಲಿ ರಂಜಿತ್ಗೆ ಬೆಟ್ಟಿದಕ್ಕಂತ ಚೆಂಡು ಇಲ್ಲಿ ಔಟ್ ಜನ ಕಾಣ್ತಾ ಇದೆ. ಗೋಟದ ಹೇಮದಿ ಹಂತದ ಪಾಲಕರು ಇವಾಗ ಕ್ಯಾಚ್ ಅನ್ನ ಪಡಿತಾ ಇದ್ದಾರೆ. ಮೊದಲ ಬ್ರೇಕ್ ಥ್ರೂ ಆರಂಭಿಕ ಆಟಗಾರರ ಕೊರತೆ ಮುಖ್ಯವಾಗಿ ರಂಜಿತ್ ಇಲ್ಲಿ ಪಂದ್ಯದ ವೀಕ್ಷಣೆಗಾಗಿ ವಾಪಸ್ ಸಾಧ್ಯನ ಕಾಣಬೇಕಾಗ್ತದೆ. ರಾಮು ರಬಾಡ ಮೊದಲ ಚೆಂಡಿನಲ್ಲಿ ಬ್ರೇಕ್ ಥ್ರೂ ಅನ್ನ ಪಡ್ಕೊಂಡಿರ್ತಕ್ಕಂಥ ಬೌಲರ್, ಯಶಸ್ವಿಯ ಹಾದಿಯನ್ನು ಕಂಡಿರ್ತಕ್ಕಂಥ ಬೌಲರ್. ಇವಾಗ ಜಾನ್ಮೆ ಜವಾಬ್ದಾರಿಯನ್ನು ಕೂಡ ತಂಡದ ಪರವಾಗಿ ತೋರ್ಪಡಿಸ್ತಾ ಇದ್ದಾರೆ. ಹೊಸ ಬ್ಯಾಟರ್ ಇವಾಗ ಕಿಟ್ಟಿ ಎಂಟ್ರನ್ನ ಪಡಿತಾ ಇದ್ದಾರೆ. ಕಿಟಿ ಮೊದಲ ಸ್ಟ್ರೈಕರ್ ಅನ್ನ ಪಡೆಯುವಂತಲ್ಲಿ ಓವರ್ನ ರಬಾಡ ಎಸೆಯುವಂತ ಎರಡನೇ ಚೆಂಡನ್ನು ಎದುರಿಸುವಂತ ಅನಿವಾರ್ಯತೆಯನ್ನು ಪಡೆದುಕೊಂಡು ದಾಂಡನ ಬೀಸಬೇಕಾಗ್ತದೆ. 23ಕ್ಕೆ 35 ಅವಶ್ಯಕತೆ. 41 ಒಂದು ಟಾರ್ಗೆಟ್ ಅನ್ನ ಬೆನ್ನಟ್ಟಿರ್ತಕ್ಕಂಥ ತಂಡವೂ ಕೂಡ ಪಂದ್ಯಾಟ ಮುಂದುವರಿಸಿ ಬಹಳ ಶುದ್ಧಮೈತೆ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ರೆ. ಇಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ವಿಕೆಟ್. ಇಲ್ಲಿ ಎರಡನೇ ಚೆಂಡು ಚುಕ್ಕಿ ಎಸೆತವನ್ನು ಮುಂದುವರಿಸ್ತಾ ಇದ್ದಾರೆ. ಜಾನ್ಮೆಯನ್ನು ತೋರ್ಪಡಿಸ್ತಾ ಇದ್ದಾರೆ ರಬಾಡ. ಪಂದ್ಯದ ಮೇಲೆ ಎರಡನೇ ಓವರ್ ನಲ್ಲಿ ಒತ್ತಡ ನೀಡುವಂತ ಪ್ರಯತ್ನವನ್ನ ಯಶಸ್ವಿನ ರಬಾಡ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಎಸೆತವನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಲೆಗ್ ಲೈನ್ಸ್ ಓಟುಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸದ್ಯದಲ್ಲಿ ಮೂರನೇ ಚೆಂಡು ಕೂಡ ಮತ್ತೆ ಡಾಟ್ ಬಾಲ್ ಗಳ ಸೇರ್ಪಡೆನ ರಾಮು ವಿರಾಟ್ ದಾಖಲಿಸ್ತಾ ಇದ್ದಾರೆ. ಪಂದ್ಯವನ್ನು ಉಳಿಸುವ ಒಂದು ಲೆಕ್ಕಾಚಾರದ ಎಸೆಗಾರಿಕೆಯು ಕೈ ಹಿಡಿಯುವಂತ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. 3 ಎಸೆತಗಳು ಕೂಡ ಎರಡನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಭರ್ಜರಿ ಫಾಲ್ ಮಾಡುವಂತ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಿಗ್ ಸಿಕ್ಸ್ ಅನ್ನು ದಾಖಲಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ವೈಫಲ್ಯತೆಯನ್ನು ಕಂಡ್ರು ಆಟಗಾರ. ಇವಾಗ ಕಿಟ್ಟಿ ಎದುರಿಸಿದ 3ನೇ ಚೆಂಡಿಗೆ ಭರ್ಜರಿ ಪ್ರಯತ್ನ ಮುಂದುವರಿತಾ ಇದೆ. ಸಿಕ್ಸರ್ ರೂಪದಲ್ಲಿ ರಂದಾಣ ಇವಾಗ 12ಕ್ಕೆ ತಲುಪ್ತಾ ಇದೆ. ಮೊದಲ ಸಿಕ್ಸರ್ನ ಕದಂಬ ವಾರಿಯರ್ಸ್ ಪರವಾಗಿ ಇವಾಗ ಕಿಟ್ಟಿ ಆ ರೋಟವನ್ನು ದಾಖಲಿಸ್ತಾ ಇದ್ದಾರೆ. ಜಾನ್ಮೆ ಎಸೆತವನ್ನು ದಾಖಲಿಸಿದ್ರು. 6 ಅನ್ನ ಬಳಿಕೆಯಲ್ಲಿ ಡಾಟ್ ಬಾಲ್ ಸೇರ್ಪಡೆ. ಇಲ್ಲಿ ಕೊನೆಯ ಚೆಂಡು ಎರಡನೇ ಓವರ್ ನಲ್ಲಿ ಬಾಕಿ ಉಳಿತಾ ಇದೆ. ಸಿದ್ಧಾರ್ಥ್ ಕ್ರಿಕೆಟರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಈ ಬಳಿಕದ ಹೋರಾಟವನ್ನು ನಡೆಸುತ್ತೆ. ಬಹಳ ಶುದ್ಧಮತೆ ಎಸೆತ. ಇಲ್ಲಿ ಮತ್ತೆ ಡಾಟ್ ಬಾಲ್. ಕೇವಲ ಒಂದು ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಒಂದು ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಇಲ್ಲಿ ಓವರ್ ಮುಕ್ತಾಯದ ಹಾದಿಯಲ್ಲಿ 12 ಚೆಂಡುಗಳಿಗೆ 12 ಓಟವನ್ನ ಕದಂಬ ವಾರಿಯರ್ಸ್ ತಂಡ ದಾಖಲಿಸ್ತಾ ಇದ್ದಾರೆ. ಒಂದು ಪ್ರಮುಖ ಆರಂಭಿಕ ಆಟಗಾರನ ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಜಯಕ್ಕಾಗಿ 18 ಎಸೆತ 29 ಓಟಗಳು ಬರಬೇಕಾಗ್ತದೆ. 18ಕ್ಕೆ 29. ಎಸೆಗಾರಿಕೆಯಲ್ಲಿ ಶಿವನಾಗ 3ನೇ ಓವರ್ಗಾಗಿ ತನ್ನದ ಪರವಾಗಿ ಪರಿಚಯವನ್ನು ಪಡ್ಕೊಳ್ತಾ ಇದ್ದಾರೆ. ಎಸೆಗಾರಿಕೆಯನ್ನು ಕೂಡ
ಮುಂದುವರಿಸುವ ಪ್ರಯತ್ನವನ್ನು ಮಾಡ್ತಾ ಇದರಲ್ಲಿ ವೈಡ್ ಬಾಲ್ಗಳ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾಸ್ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಉಚಿತಗಳ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟುವಾರಿ ಗಳಿಕೆಯು ಕೂಡ 13ಕ್ಕೆ ತಲುಪ್ತಾ ಇದೆ. 13 ಕಂಪ್ಲೀಟ್. ಬಹಳ ಶುದ್ಧವಾದ ಎಸೆತ. ಇಲ್ಲಿ ಡಾಟ್ ಬಾಲ್. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಎಕ್ಸ್ಟ್ರಾ. ಈ ಬಳಿಕ ಡಾಟ್ ಬಾಲ್ ಅನ್ನು ಶಿವನಾಗ ದಾಖಲಿಸಿದರು. 17ಕ್ಕೆ 28. SSC ದಾಖಲೆ ಪಂದ್ಯ ಕೂಡ ಭಗೀರಥ ಪ್ರೀಮಿಯರ್ ಲೀಗ್. ಭಗೀರಥ ಯುವ ಸೇನೆ ಒಂದು ಸಾರಥದಲ್ಲಿ 3 ದಿನಗಳ ಕಾಲದ SSC ಒಂದು ಪಂದ್ಯಾಕೂಟವೂ ಕೂಡ ಭಗೀರಥ ಪ್ರೀಮಿಯರ್ ಲೀಗ್ ರೂಪದಲ್ಲಿ ಮೊದಲ ದಿನ ಅದ್ದೂರಿಯ ಹಂತದ SSCನ 5ನೇ ಪಂದ್ಯದಲ್ಲಿ ಪಡ್ಕೊಳ್ತಾ ಇದೆ. ಹದಿನಾರಕ್ಕೆ 27 ಓಟುಗಳು ಇನ್ನೂ ಬರಬೇಕಾಗ್ತದೆ. 2 ಚೆಂಡಿನ ಮುಕ್ತಾಯ. ಮೂರನೇ ಚೆಂಡು ಬಲಿಷ್ಠತೆಯ ರಿವರ್ಸ್ ಶಾಟ್ ಅನ್ನು ದಾಖಲಿಸುವ ಪ್ರಯತ್ನದಲ್ಲಿ ಬ್ಯಾಟರ್ ವೈಫಲ್ಯತೆ ಕಾಣ್ತಾ ಇದ್ದಾರೆ ಕಿಟ್ಟಿ. ಇಲ್ಲಿ ದಾಂಡಿಗೆ ಚೆಂಡಿನ ಸ್ಪರ್ಶನ ಶಿವನಾಗ ನೀಡಿಕೊಳ್ತಾ ಇಲ್ಲ. ಸದ್ಯದ ಹಂತದಲ್ಲಿ ಮತ್ತೆ ಚುಕ್ಕಿಗಳು ಅಂಕಪಟ್ಟಿನ ಬರೆಸ್ತಾ ಇದ್ದಾರೆ. 15ರ ಮುಂದೆ 27 ಓಟುಗಳು ಇನ್ನೂ ಕೂಡ ಬರಬೇಕಾಗ್ತದೆ. ನೇರದ ಪ್ರಯತ್ನಗಳು ಬಿಡುವಿಗಡೆ ಆಗಲಿ ಚೆಂಡು ಚಲಿಸ್ತಾ ಇದೆ. ಬಹಳ ಶುದ್ಧವಾದ ಕ್ಷೇತ್ರಕ್ಷಣ ಮುಂದುವರಿಸ್ತಾ ಇದ್ದಾರೆ. 1 ಓಟ 2 ಓಟುಗಳು ರಿಸ್ಕಿ ಹಾದಿಯಲ್ಲಿ ಇಲ್ಲಿ ಪೂರೈಕೆಯನ್ನು ಕಾಣ್ತಾ ಇದೆ. ಅವಳಿ ಓಟುಗಳ ಸೇರ್ಪಡೆ ಚುರುಕನ್ನು ತೋರ್ಪಡಿಸಿದ ಕಿಟ್ಟಿ ಮತ್ತು ವೆಂಕಟೇಶ್ ಇಲ್ಲಿ ಓಟುಗಳ ಸಂಖ್ಯೆಯನ್ನ ದಾಖಲಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದೆ. ಐದನೇ ಸೆತ ಡಾಟ್ ಬಾಲ್. ಓಟುಗಳ ಮೇಲೆ ಪ್ರತಿಯೊಂದು ಚುಕ್ಕಿ ಚೆಂಡುಗಳು ಕೂಡ ಒತ್ತಡವನ್ನ ನೀಡುವಂತ ಒಂದು ವ್ಯವಸ್ಥಿತ ಚೆಂಡಿನ ದಾಳಿಯನ್ನು ಸಂಘಟಿಸಿದ ಪ್ರಯತ್ನವನ್ನ ಶಿವನಾಗ ಮಾಡುತ್ತಾ ಇದ್ದಾರೆ. ಸದ್ಯದ ಹಾದಿಯಲ್ಲಿ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೊನೆಯ 1 ಚೆಂಡು ಬಾಕಿ ಉಳಿತಾ ಇದೆ. 3ನೇ ಓವರ್ ಅಂತಿಮ ಚೆಂಡು ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಬೇಯಿಸುವ ಪ್ರಯತ್ನವನ್ನು ಕಾಣ್ತಾ ಇದರಲ್ಲಿ ನೋ ಬಾಲ್ ಸೂಚನೆ. ಹೆಚ್ಚುವರಿಯ ಓಟುಗಳ ಸೂಚನೆ ರವಾನಿಸಿಕೊಂಡ್ರು. ಇಲ್ಲಿ ನೋ ಬಾಲ್ ಚೆಕ್ ಮಾಡುವಂತ ಸೂಚನೆಗಳು ಬರ್ತಾ ಇದೆ. ರಿವ್ಯೂ ಅನ್ನು ಪಡ್ಕೊಳ್ತಾ ಇದ್ದಾರೆ ಆಟಗಾರರು. CR7 ಅಫಿಷಿಯಲ್ ಬೆಂಗಳೂರಿನ ಒಂದು ಸಂಸ್ಥೆ ಇಲ್ಲಿ ನೇರ ಪ್ರಸಾರವನ್ನು ನೀಡುತ್ತಾ ಇದೆ. ಅದ್ಯಾವ ರೀತಿಯ ಸೂಚನೆ ರವಾನಿಸಿಕೊಳ್ತಾರೆ ಕಾದು ನೋಡಬೇಕಾಗ್ತದೆ ಈ ರಿವ್ಯೂ ಮುಖ್ಯವಾಗಿ. ಅತಿಕ್ರಮಗಳ ಸೂಚನೆಗಳು ರವಾನಿಸಿಕೊಳ್ತಾ ಇದ್ದಾರೆ. ಎಕ್ಸ್ಟ್ರಾ ಓಟಗಳಿಗೆ ಸೇರ್ಪಡೆ 1+1. ಹದಿನೆಂಟಕ್ಕೆ ತಲುಪ್ತಾ ಇದೆ. ಇಲ್ಲಿ ಕೊನೆಯ ಚೆಂಡು ಲಕ್ಕಿ ಚೆನ್ನಾಗಿ ಮಾರ್ಪಾಡನ್ನ ಕಾಣ್ತಾ ಇದೆ. ಕದಂಬ ವಾರಿಯರ್ಸ್ಗೆ ಫ್ರೀ ಅವಕಾಶ. ಬ್ಯಾಟರ್ ವೆಂಕಟೇಶ್ ಇವಾಗ ಸ್ಟ್ರೈಕರ್ ಅಲ್ಲಿ. ಫ್ರೀ ಟೆಸೆತ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸುವ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಮತ್ತೆ ರಿವ್ಯೂ. ರನ್ಔಟ್ ಅವಕಾಶಗಳು 3 ತೀರ್ಪುಗಾರಿಗೆ ರವಾನಿಸಿಕೊಳ್ತಾ ಇದೆ. ಚುರುಕಿನ ಹಾದಿಯಲ್ಲಿ ಅದ್ಯಾವ ಸೂಚನೆಗಳು ರವಾನೆಯನ್ನ ಕಾಣ್ತದೆ ಕಾದು ನೋಡಬೇಕಾಗ್ತದೆ. ಡಿಸಿಷನ್ ಇವಾಗ ಪೆಂಡಿಂಗ್.
ನಾಟ್ ಔಟ್ ಸೂಚನೆ ಬರ್ತಾ ಇದೆ. ಓಟಗಳ ಸಂಖ್ಯೆ ರಿಸ್ಕಿ ಹಾದಿಯಲ್ಲಿ ಒಂದರ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ಮುಖ್ಯವಾಗಿ 3 ಓವರ್ಗಳ ಮುಕ್ತಾಯ, 18 ಚೆಂಡಿನ ಮುಕ್ತಾಯದ ಬಳಿಕ ಇಲ್ಲಿ 19ಕ್ಕೆ ಒಂದು 19 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ಕೊನೆಯ 12 ಚೆಂಡು ಬಾಕಿ. ಜಯಕ್ಕಾಗಿ 22 ಓಟಗಳು ಬರಬೇಕಾಗ್ತದೆ. 12ಕ್ಕೆ 22. ಸರಾಸರಿ ಓವರ್ನ ಹಾದಿಯಲ್ಲಿ 11ರ ಪ್ರಯತ್ನವನ್ನು ಮುಂದುವರಿಸುವಂತಹ ಒಂದು ಚಾಲೆಂಜ್ ರೂಪ ಇವಾಗ 12 ಚೆಂಡಿನಲ್ಲಿ ಕಾಣ್ತಾ ಇದೆ. ರಾಮು ವಿರಾಟ್ ಮತ್ತೆ ಸಿಗಾರಿಕೆಯಲ್ಲಿ ರಬಾಡ ಮತ್ತೆ ವೈಯಕ್ತಿಕ 2ನೇ ಓವರ್ನ ಎಸೆಯುವಂತ ಅನಿವಾರ್ಯತೆ ಪಡ್ಕೊಳ್ತಾ ಇದ್ದಾರೆ ತಂಡದ 4ನೇ ಓವರ್ ಕೂಡ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಪ್ರತಿ ಹಾದಿಯಲ್ಲೂ ಕೂಡ ಸಮಯ ವ್ಯರ್ಥವನ್ನ ಕಂಡುಕೊಳ್ತಾ ಇದ್ದಾರೆ ವಿಲೇಜ್ ಬುಲ್ಸ್ ನಾಟಗಾರರು. ಬೇಸದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಪರ್ಫೆಕ್ಟ್ ಹಾದಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇಲ್ಲ. ಮೊದಲ ಓಟಗಳು ಕೂಡ 4ನೇ ಓವರ್ನ ಆರಂಭಿಕ ಚೆಂಡಿನಲ್ಲಿ ಕಾಣ್ತಾ ಇದೆ. 2ನೇ ದಶಕದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ ಕದಂಬ ವಾರಿಯರ್ಸ್ ಕೆಸ್ತೂರು. 20 ಓಟವನ್ನು ದಾಖಲಿಸ್ತಾ ಇದೆ. 20 ಕಂಪ್ಲೀಟ್. ಬೇರೋಸಾಗಿ ಬೀಸುವ ಪ್ರಯತ್ನ ಕಾಣ್ತಾ ಇರಲಿಲ್ಲ. ಹೈ ಲಿಫ್ಟೆಡ್ ಹೊಡೆತ, ಕ್ಯಾಚ್ ಅವಕಾಶವನ್ನ ಪಡ್ಕೊಂಡ್ರು. ಇಲ್ಲಿ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಕೊನೆಯ ಹಾದಿಯಲ್ಲಿ 2ನೇ ವಿಕೆಟ್ ರೂಪದಲ್ಲಿ ಪಂದ್ಯಾಟದ ವಾಪಸ್ ಸಾಧ್ಯತೆ ಕಾಣಬೇಕಾಗ್ತದೆ. ಕಿಟ್ಟಿ ವಿಕೆಟ್ಸ್ ಅನ್ನ ಪಡಿತಾ ಇದ್ದಾರೆ ರಾಮು ವಿರಾಟ್ ರಬಾಡ. ಚೆಂಡಿಗೆ ತಿರುವನ್ನು ನೀಡುವಂತ ಪ್ರಯತ್ನವನ್ನು ಕಾಣ್ತಾ ಇದ್ದಾರೆ. ಓಟುಗಳು ಬರ್ತಾ ಇಲ್ಲ. ಸದ್ಯದ ಹಾದಿ ಹಂತಲ್ಲೂ ಕೂಡ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ 3ನೇ ಚೆಂಡು ಕಾಣ್ತಾ ಇದೆ. ಅಂತಿಮ 9ಕ್ಕೆ 21ರ ಅವಶ್ಯಕತೆ. ಬಹಳ ಶುದ್ಧವಾದ ಒಂದು ಎಸೆತವನ್ನು ಕಂಡುಕೊಳ್ತಾ ಇದ್ದಾರೆ. ಓಟುಗಳ ಸಂಖ್ಯೆಯು ಕೂಡ ಪೂರೈಸುವ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. 22ಕ್ಕೆ ತಲುಪ್ತಾ ಇದೆ. ಇಲ್ಲಿ ಅವಳಿ ಓಟುಗಳ ಪ್ರಯತ್ನ 4ನೇ ಚೆಂಡಿನಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಪಂದ್ಯಾಟ ಇನ್ನೂ ಕೂಡ 2 ತಂಡಗಳಿಗೆ 50-50. ಕ್ರಿಕೆಟ್ ಅದೃಷ್ಟ ಮತ್ತು ನತಾದೃಷ್ಟದ ಪಂದ್ಯಾಟ ರೂಪದಲ್ಲಿ ಕಾಣ್ತಾ ಇದೆ. ಇವಾಗ ಅಂತಿಮ 8ಕ್ಕೆ 19 ಓಟವನ್ನು ದಾಖಲಿಸಬೇಕಾಗ್ತದೆ. 8 ಬಾಲ್ಸ್ 19 ರನ್ ಮ್ಯಾಚ್. ಬಿರುಸಾಗಿ ಬೀಸುವ ಪ್ರಯತ್ನವನ್ನ ಕಾಣ್ತಾ ಇದ್ರೆ ಗ್ಯಾಪ್ ನ ಮುಖ್ಯವಾಗಿ ಚಲಿಸ್ತಾ ಇದೆ. ಸ್ಕಾಲ್ ಲೈಕ್ ಹಾದಿಯಲ್ಲಿ ಚೆಂಡು ಇವಾಗ ಲಕ್ಕಿ ಬೌಂಡ್ರಿ. 4 ಓಟದ ಸೇರ್ಪಡೆ ದಾಖಲಿಸ್ತಾ ಇದ್ದಾರೆ. ಮೊದಲ ಬೌಂಡರಿ ರೂಪದಲ್ಲಿ ಕಂಡುಕೊಳ್ತಾ ಇದ್ದಾರೆ. 5ನೇ ಚೆಂಡಿಗೆ ಇಲ್ಲಿ ಬೌಂಡರಿ ದಾಖಲಿಸ್ತಾ ಇದ್ದಾರೆ ಅವಿನಾಶ್. 4 ಓಟದ ಮುಖ್ಯವಾಗಿ ತನ್ನ ಒಟ್ಟಾರೆ ಮೊತ್ತ 26 ಓಟದ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. 26 ಕಂಪ್ಲೀಟ್. ಜಯಕ್ಕಾಗಿ 7ಕ್ಕೆ 15. 7 ಚೆಂಡುಗಳ ಮುಂದೆ 15ರ ಲೆಕ್ಕಾಚಾರ ಇಲ್ಲಿ ಬಾಕಿ ಉಳಿತಾ ಇದೆ.
ಕೊನೆಯ ಚೆಂಡು ಕೂಡ ಬೀಸುವ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಇಲ್ಲಿ ಅವಿನಾಶ್ ಅಂತಿಮ ಚೆಂಡಿಗೆ ಒಂದರ ಪ್ರಯತ್ನ ಯಶಸ್ವಿಯನ್ನು ತೋರ್ಪಡಿಸ್ತಾ ಇದ್ದಾರೆ. ತಂಡದ ಮೊತ್ತ 4 ಓವರ್ಗಳ ಮುಕ್ತಾಯದ ಹಾದಿಯಲ್ಲಿ 24 ಚೆಂಡುಗಳ ಬಳಿಕ 27ಕ್ಕೆ 2, 27 ಲಾಸ್ ಆಫ್ ಇಂಪಾರ್ಟೆಂಟ್ 2 ವಿಕೆಟ್ಸ್ ಕದಂಬ ವಾರಿಯರ್ಸ್. ಇವಾಗ ಅಂತಿಮ 6 ಚೆಂಡು ಇಲ್ಲಿ ಬಾಕಿ ಉಳಿತಾ ಇದ್ದಾರೆ. ಜಯಕ್ಕಾಗಿ 14ರ ಲೆಕ್ಕಾಚಾರ ಇಲ್ಲಿ ಬಾಕಿ ಉಳಿತಾ ಇದೆ. 6ಕ್ಕೆ 14, 6 ಬಾಲ್ 14 ರನ್ಸ್ ನೀಡ್ ಲಾಸ್ಟ್ ಓವರ್ ಮ್ಯಾಚ್. ಎರಡು ತಂಡಗಳಿಗೆ ಸಮಾನವಾಗಿ ಕಾಣ್ತಾ ಇದೆ. ಕ್ರಿಕೆಟ್ ಅದೃಷ್ಟದ ಆಟ. ದಿನದ 5ನೇ ಪಂದ್ಯಾಟದ ಅದೃಷ್ಟವನ್ನ ಅದ್ಯಾವ ತಂಡ ಪಡ್ಕೊಳ್ತದೆ ಕಾದ್ ನೋಡಬೇಕಾಗ್ತದೆ. ಅಂತಿಮವರೆಗಾಗಿ ವರುಣ್ ಎಸ್ಗಾರಿಕೆಯಲ್ಲಿ ವರುಣನ ಪರಿಚಯವನ್ನು ತೋರ್ಪಡಿಸ್ತಾ ಇದೆ ವಿಲೇಜ್ ಬುಲ್ಸ್ ಆಟಗಾರರು. ಇಲ್ಲಿ ಸ್ಟ್ರೈಕರ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಬ್ಯಾಟರ್ ಕೂಡ ಅಶ್ವಿನ್. ಅವಿನಾಶ್ ಇವಾಗ ಸ್ಟ್ರೈಕರ್ ಅನ್ನ ಪಡಿತಾ ಇದ್ದಾರೆ. ವೆಂಕಟೇಶ್ ನಾನ್ ಸ್ಟ್ರೈಕರ್ ಅಲ್ಲಿ ಬಾಕಿ ಉಳಿತಾ ಇದ್ದಾರೆ. 6ಕ್ಕೆ 14ರ ಹೋರಾಟ. ಶೀಘ್ರ ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಹಾದಿಯಲ್ಲಿ ಇನ್ನಿಂಗ್ಸ್ ಮತ್ತೆ ಮುಂದುವರಿತಾ ಇದೆ. ರಿವರ್ ಶಾಟ್ ದಾಖಲಿಸುವ ಪ್ರಯತ್ನ. ಡಾಟ್ ಬಾಲ್ ಅನ್ನ ಕಾಣ್ತಾ ಇದೆ. ಚುಕ್ಕಿಯನ್ನ ಕಂಡುಕೊಳ್ತಾ ಇದೆ. ಮೊದಲ ಚೆಂಡಿಗೆ ಓಟಗಳಿಗೆ ಇಲ್ಲಿ ಅವಕಾಶವನ್ನ ವರುಣ ಮಾಡಿಕೊಡ್ತಾ ಇಲ್ಲ. ಐದಕ್ಕೆ 14. ಇನ್ನು ಪಂದ್ಯಾಟ 50-50. ಸುಲಭದ ಲೆಕ್ಕಾಚಾರದ ಹಾದಿಗಳು 2 ಸಿಕ್ಸರ್ ಮತ್ತು ಅವಳಿ ಓಟುಗಳು ಅಂಕ ಪಡೆಯಲು ಸುಲಭದ ಲೆಕ್ಕಾಚಾರವನ್ನು ತೋರ್ಪಡಿಸ್ತಾ ಇದೆ. ಇಲ್ಲಿ 5ಕ್ಕೆ 14 ಓಟಗಳು ಇನ್ನೂ ಕೂಡ ದಾಖಲಿಸಬೇಕಾಗ್ತದೆ. ಬೆರೋಸಾಗಿ ಬೇಸುವ ಪ್ರಯತ್ನ. ನೇರದ ಹಾದಿಯಲ್ಲಿ ಚೆಂಡು ಚಲಿಸ್ತಾ ಇದ್ರೆ ಚೆಂಡು ಸಿಮಾರಕ ಹೊರ ಭಾಗದಲ್ಲಿ ಕ್ರಮಿಸ್ತಾ ಇದ್ರೆ ಬಿಗ್ ಮ್ಯಾಕ್ಸಿಮಮ್ ಶಾಟ್ ಇಲ್ಲಿ 6. ಅವಿನಾಶ್ ಆಟ ಇಲ್ಲಿ ಕೈ ಹಿಡಿತಾ ಇದೆ. ಕದಂಬ ವಾರಿಯರ್ಸ್ ಕಿಸೋರು ತಂಡದ ಪರವಾಗಿ ಇಲ್ಲಿ ಮೊದಲ ಸಿಕ್ಸರ್ ಅನ್ನು ಕೂಡ ಅಂತಿಮ 2ನೇ ಚೆಂಡಿಗೆ ಭರ್ಜರಿ ರೂಪದಲ್ಲಿ ದಾಖಲಿಸ್ತಾ ಇದ್ದಾರೆ. 33ಕ್ಕೆ ತಲುಪ್ತಾ ಇದೆ ಸಿಕ್ಸರ್ ಮುಖ್ಯವಾಗಿ. ಅಣ್ಣ ಇಲ್ಲಿ ನೋಡಿ, ಕ್ಯಾಮರಾಮ್ಯಾನ್ ಮುಂದೆ ಕುತ್ಕೊಂಡ್ರೆ ಯಾವುದೇ ಸಪೋರ್ಟ್ ಮಾಡಬೇಡಿ, ಸುಮ್ಮನೆ ಕೆಳಗೆ ಕುತ್ಕೊಳ್ಳಿ ದಯವಿಟ್ಟು. ಆಟಗಾರರಿಗೆ ಅಡಚಣೆ ಆಗುತ್ತೆ, ನೀವು ಕುತ್ಕೊಳ್ಳಿ ಸರ್. ಏನ್ ಜರ್ಸಿ ಹಾಕಿದ್ರೆ ಅವ್ರು ಕುತ್ಕೊಳ್ಳಿ. ಅಂತಿಮ 4 ಚೆಂಡು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಇವಾಗ 8ರ ಅವಶ್ಯಕತೆ. ರೋಚಕ ರೋಮಾಂಚನಕಾರಿ ಘಟನದ ತಿರುವನ್ನ ಕಾಣ್ತಾ ಇದೆ. ಮೊದಲ ದಿನದ 5ನೇ ಲೀಗ್ ಪಂದ್ಯಾಟ. ನೋಡಿ, ಈ ಪಂದ್ಯಾಟ ಮುಗಿದ ತಕ್ಷಣ ರಾಯಲ್ ಚಾಲೆಂಜರ್ಸ್ ಆಟಗಾರರು ಇನ್ನಲ್ಲಿ ಬದಿಭಾಗದಲ್ಲಿ ಚರ್ಚೆಯನ್ನ ಮಾಡಬೇಡಿ, ಗ್ರೌಂಡ್ ಎಂಟನ್ನ ಪಡಿಬೇಕಾಗ್ತದೆ ಕ್ಷೇತ್ರ ರಕ್ಷಣೆಗಾಗಿ. ಬ್ಯಾಟ್ಸ್ಮನ್ಗಳು ಸಿದ್ಧತೆಯಲ್ಲಿರಿ. ಇಲ್ಲಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಡಾಟ್ ಬಾಲ್ ಆಗ್ತಾ ಇದೆ. ಸಿದ್ಧಾರ್ಥ್ ಕ್ರಿಕೆಟರ್ಸ್ ಕ್ಯಾಪ್ಟನ್ ಗಮನಕ್ಕೆ. ಬ್ಯಾಟ್ಸ್ಮನ್ಗಳು ಕೂಡ ಸಿದ್ಧತೆಯಲ್ಲಿರಬೇಕು. ದಿನದ 6ನೇ ಪಂದ್ಯಾಟ, ದಯವಿಟ್ಟು ಗಮನಿಸಿಕೊಳ್ಳಿ. ಇಲ್ಲಿ 3 ಸತ 8 ಓಟಗಳು ಬರಬೇಕಾಗ್ತದೆ. ವರುಣ್ ಟು ಅವಿನಾಶ್. ಬೀಸದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಶಾರ್ಟ್ ಥರ್ಡ್ ಮ್ಯಾನ್ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. 1 ಓಟಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ರು. ಇವಾಗ 2 ಸತ 7 ಓಟಗಳು ಬರಬೇಕಾಗ್ತದೆ. 1 ಭರ್ಜರಿ ಸಿಕ್ಸರ್ ಪಂದ್ಯದ ತೂಗುಯ್ಯಾಲೆನ ಕಾಣ್ತಾ ಇದೆ. ಆ ರೀತಿಯ ಬಿರುಸಿನ ಹೊಡೆತವನ್ನ ದಾಖಲಿಸ್ತಾರೆ. ಕಾದ್ ನೋಡಬೇಕಾಗ್ತದೆ ವೆಂಕಟೇಶ್. ಎಸ್ಗಾರಿಕೆ ಹಾದಿಯಲ್ಲಿ ವರುಣ್ ಡಾಟ್ ಬಾಲ್ ಮತ್ತು ವಿಕೆಟ್ ಅನ್ನ ಪಡಿಬೇಕಾಗ್ತದೆ. ವಿಲೇಜ್ ಬುಲ್ಸ್ ನ ಜಯಕ್ಕಾಗಿಯೂ ಕೂಡ ರೋಚಕ ಪಂದ್ಯಾಟ ಇಲ್ಲಿ ಮುಂದುವರಿತಾ ಇದೆ. ಬಿರುಸಿನ ರಿವರ್ಸ್ ಶಾಟ್ ಅನ್ನು ದಾಖಲಿಸಿದ ಪ್ರಯತ್ನವನ್ನ ಕಾಣ್ತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಅವಕಾಶ. ಇಲ್ಲಿ 1 ಚೆಂಡು
6 ಅವಶ್ಯಕತೆ ಸಿಕ್ಸರ್ ಜಯಕ್ಕಾಗಿ ದಾಖಲಿಸಬೇಕಾಗ್ತದೆ. ಕೇವಲ ಒಂದು ಡಾಟ್ ಬಾಲ್ ವಿಲೇಜ್ ಬುಲ್ಸ್ ನ ಪರವಾಗಿ ಜಯದ ಹಾದಿಯನ್ನ ಹುಡುಕ್ತಾ ಇದೆ. ಲೆಂತಿನ ಎಸೆದ ಬಣ ಕಾಣ್ತಾ ಇದ್ರಲ್ಲಿ ಡಾಟ್ ಬಾಲ್ ಸೇರ್ಪಡೆ ಮುಖ್ಯವಾಗಿ ಪಂದ್ಯಾಟದ ಹೊತ್ತಡದ ಮುಖ್ಯವಾಗಿ ಜಯವನ್ನು ದಾಖಲಿಸ್ತಾ ಇದ್ದಾರೆ ವಿಲೇಜ್ ಬುಲ್ಸ್. ಇಲ್ಲಿ ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ. ತಂಡಗಳಿಗೆ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾರೆ. ಭಗೀರಥ ಪ್ರೀಮಿಯರ್ ಲೀಗ್ ನ ಪರವಾಗಿ ಇಲ್ಲಿ ದಿನದ 6ನೇ ಪಂದ್ಯಾಟವಾಗಿ ಸಿದ್ಧಾರ್ಥ್ ಕ್ರಿಕೆಟರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ತಂಡ ಪಂದ್ಯಾಟವನ್ನಾಡುತ್ತೆ. ರಾಯಲ್ ಚಾಲೆಂಜರ್ಸ್ ತಂಡ ಗ್ರೌಂಡ್ ಅಂಟನ್ನು ಕಂಡುಕೊಳ್ಬೇಕು. ಅದೇ ರೀತಿ ಸಿದ್ಧಾರ್ಥ್ ಕ್ರಿಕೆಟರ್ಸ್ ಮೊದಲ ಬಿರುಸಿನ ಆಟಗಾರರು ಕೂಡ ಗ್ರೌಂಡ್ ಅಂಟನ್ನು ಕಾಣಬೇಕಾಗ್ತದೆ. 5 ಓವರ್ಗಳ ಪಂದ್ಯಾಟ ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4ರಲ್ಲಿ ಕೂಡ ಮುಂದುವರಿತಾ ಇದೆ. ಭಗೀರಥ ಯುವ ಸೇನೆ ಒಂದು ನೆರವಿನ ಆಶ್ರಯದಲ್ಲಿ ಬಹುತೇಕವಾಗಿ ಸ್ನೇಹಿತರ ಬಳಗ ಈ ಒಂದು ಪಂದ್ಯಾಟದ ಮುಂದುವರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ.